ನೋಡಿ, ಇದು ನಿಮ್ಗೆ ಸ್ವಲ್ಪ ಶಾಕಿಂಗ್ ಅನ್ಸಬಹುದು. 5ನೇ ಕ್ಲಾಸ್ ಅಲ್ಲಿ 30 ಮಕ್ಕಳು ಇದಾರೆ ಅಂದ್ರೆ 17 ಮಕ್ಕಳಿಗೆ ಯಾವುದೇ ಲ್ಯಾಂಗ್ವೇಜ್ ಓದಕ್ ಬರ್ತಿಲ್ಲ ನಮ್ಮ ಇಂಡಿಯಾದಲ್ಲಿ. ಇದು ನಾನ್ ಹೇಳ್ತಿಲ್ಲ, ಇದು ಪ್ರಥಮ್ ಫೌಂಡೇಶನ್ ಅವರ ಸರ್ವೆ. ಆ ಸರ್ವೆ ಹೆಸರು ಅಸರ್ ಅಂತ. ಹಿಂದಿನ ವರ್ಷ 2024ರಲ್ಲಿ ಒಂದು ಸರ್ವೆ ಮಾಡಿದ್ರು. 8ನೇ ಕ್ಲಾಸ್ ಮತ್ತೆ 5ನೇ ಕ್ಲಾಸ್ ಅಲ್ಲಿ ಮಕ್ಕಳ ಓದೋ ಕೆಪಾಸಿಟಿ ಹೇಗಿದೆ ಅಂತ ಚೆಕ್ ಮಾಡಕ್ಕೆ. ಅವಾಗ ಗೊತ್ತಾಗಿದ್ದೇನ್ ಗೊತ್ತಾ, 8ನೇ ಕ್ಲಾಸ್ ಅಲ್ಲಿ 30ರಲ್ಲಿ 9 ಮಕ್ಕಳಿಗೆ ಯಾವ್ದು ಲ್ಯಾಂಗ್ವೇಜ್ ಓದಕ್ ಬರ್ತಿಲ್ಲ. 5ನೇ ಕ್ಲಾಸ್ ಅಲ್ಲಿ 30ರಲ್ಲಿ 17% ಅಲ್ಲ, 17 ಮಕ್ಕಳಿಗೆ 30ರಲ್ಲಿ 17 ಮಕ್ಕಳಿಗೆ ಯಾವುದೇ ಲ್ಯಾಂಗ್ವೇಜ್ ಓದಕ್ ಬರ್ತಿಲ್ಲ. ಇನ್ನೊಂದು, ಒಂದು ಮಗು 5ನೇ ಕ್ಲಾಸ್ ಅಲ್ಲಿ ಇದಾನಂದ್ರೆ 8 ವರ್ಷ ಸ್ಕೂಲ್ ಹೋಗಿರೋದು. ಅಕಸ್ಮಾತ್ ಅವನು LKG UKG ಬೇಬಿ ಸಿಟ್ಟಿಂಗ್ ಹೋಗಿದ್ರೆ ಆ 3 ವರ್ಷ, ಮತ್ತೆ ಇದು 5 ವರ್ಷ, 8 ವರ್ಷ ಮಗು ಸ್ಕೂಲ್ ಹೋಗಿ ಫೀಸ್ ಕೊಟ್ಟು ಎದ್ದೆಲ್ಲ ಆಗಿ 30ರಲ್ಲಿ 17 ಮಕ್ಕಳಿಗೆ ಓದಕ್ ಬರ್ತಿಲ್ಲ. ಸ್ಕೂಲ್ ಅವರು ಹೇಳಕ್ ಆಗಲ್ಲ ಇದನ್ನ. ನಮ್ಮಲ್ಲಿ 5ನೇ ಕ್ಲಾಸ್ ಅಲ್ಲಿ 17 ಮಕ್ಕಳಿಗೆ ಓದಕ್ ಬರ್ತಿಲ್ಲ ಅಂತ ಹೇಳಕ್ ಆಗುತ್ತಾ? ಬಟ್ ನಾನು ಇದು ಒಪ್ಕೊಂತೀನಿ, ಸಮ್ ಸ್ಕೂಲ್ಸ್ ಅಷ್ಟ್ ಜನ ಇಲ್ಲ. ಬಟ್ ಮೆಜಾರಿಟಿ ನೋಡಿದ್ರೆ 5th ಅಲ್ಲಿ 17 ಮಕ್ಕಳಿಗೆ ಓದಕ್ ಬರ್ತಿಲ್ಲ. ಈ ವಿಷಯ ಸಾಮಾನ್ಯವಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತೀನಿ, ಪೇರೆಂಟ್ಸ್ ಗೊತ್ತಿಲ್ಲ. ಪೇರೆಂಟ್ಸ್ ಬರೀ ಮಾರ್ಕ್ಸ್ ನೋಡ್ತಾರೆ ಅಂಡ್ ದೇ ಆರ್ ಹ್ಯಾಪಿ. ಮತ್ತೆ ನಾವು ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾವು ಇನ್ನೊಂದು ಟ್ರೆಂಡ್ ನೋಡಿದ್ವಿ. ಅದೇನಂದ್ರೆ, ಪೇರೆಂಟ್ಸ್ಗೆ ಒಳ್ಳೆ ಮಾರ್ಕ್ಸ್ ಅಂದ್ರೆ ಮಕ್ಕಳಿಗೆ ಚೆನ್ನಾಗಿ ಓದಕ್ ಬರ್ತಾ ಇದೆ ಅಂತ ಅಲ್ಲ. ಮಾರ್ಕ್ಸ್ ಔಟ್ ಆಫ್ ಔಟ್ ಬರಬಹುದು, 20 ಔಟ್ ಆಫ್ 20 100 ಬರಬಹುದು. ಇಲ್ಲಿ ಇನ್ನು ಬರ್ದಿರ ಇರಬಹುದು. ಇದು ಗೊತ್ತಾ ನಿಮ್ಗೆ? ಒಂದು ಮಗುಗೆ ಎಷ್ಟು ಮಾರ್ಕ್ಸ್ ಬೇಕು ಅಷ್ಟು ಮಾರ್ಕ್ಸ್ ತರಿಸಬಹುದು. ನಾನು ಒಂದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಒಂದ್ ಮಗುಗೆ ಏನು ಓದಕ್ ಬರ್ತಿಲ್ಲ ಅಂದ್ರು ಮ್ಯಾಚ್ ದ ಫಾಲೋಯಿಂಗ್, ಫಿಲ್ ಇನ್ ದ ಬ್ಲಾಂಕ್ಸ್, ಆಪ್ಷನಲ್ ಕ್ವಶನ್ಸ್ ಕೊಟ್ಟು ಒಳ್ಳೆ ಮಾರ್ಕ್ಸ್ ಬರೋ ತರ ಮಾಡಬಹುದು. ಮಾರ್ಕ್ಸ್ ಹಿಂದೆ ಹೋಗ್ಬೇಡಿ. ನೀವು ಮಗುನ ಕೂರ್ಸ್ಕೊಂಡು ಚೆಕ್ ಮಾಡಿ. ವಿಚ್ ಅಂತ ಹೇಳಿ, ದಟ್ ಅಂತ ಹೇಳಿ, ಡಸ್ ಅಂತ ಹೇಳಿ, ವಿತ್ ಅಂತ ಹೇಳಿ ಬರೆಯಕ್ ಓದಕ್ ಬರ್ತಾ ಇದೆಯಾ ಅದ್ ನೋಡಿ. ಕನ್ನಡದಲ್ಲಿ ಚೆಕ್ ಮಾಡಿ ಬರೆಯಕ್ ಬರ್ತಾ ಇದೆಯಾ ಇಲ್ಲ ಅಂತ. ಬರೀ ಪೇರೆಂಟ್ಸ್ ಮೀಟಿಂಗ್ ನಾವು ಹೋಗೋದು, ಒಳ್ಳೆ ಮಾರ್ಕ್ಸ್ ನ ನೋಡೋದು, ಬಂದ್ಬಿಡೋದಲ್ಲ. ಇದು ಒಂದು ಸಜೆಷನ್ ನಂದಷ್ಟೇ. ಬಟ್ ಸರ್ವೆ ನೋಡಿ ನೀವು, 5th ಅಲ್ಲಿ 17 ಮಕ್ಕಳಿಗೆ ಓದಕ್ ಬರ್ತಿಲ್ಲ, ಬರೀ 30ರಲ್ಲಿ. ಆ ಸರ್ವೆ ಪ್ರಕಾರ ಈ 17 ಮಕ್ಕಳಿಗೂ ಈ 17 ಮಕ್ಕಳದು ಮಾರ್ಕ್ಸ್ ಚೆನ್ನಾಗಿ ಬರ್ತಿರಬಹುದು. ಅರ್ಥ ಆಗ್ತಿದೆ ನಿಮ್ಗೆ? ಸೊ ಒಳ್ಳೆ ಮಾರ್ಕ್ಸ್ ಬರ್ತಿದ್ರು ನೀವು ಮನೇಲಿ ಚೆಕ್ ಮಾಡಿ. ಇನ್ನೊಂದು, ಒಂದ್ ಮಗು 3ನೇ ಕ್ಲಾಸ್ ಅಲ್ಲಿ ಇರುತ್ತೆ, ಆ ಮಗು ಓದಕ್ ಬರ್ತಿರುತ್ತೆ. ನಿಮ್ ಮಗುಗೆ 7th 8th ಅಲ್ಲಿ ಇದ್ರು ಓದಕ್ ಬರ್ತಿರಲ್ಲ. ಇವನ್ಗೂ ಮತ್ತೆ ಅವನ್ಗೂ ತುಂಬಾ ವ್ಯತ್ಯಾಸ ಬಂದ್ಬಿಡುತ್ತೆ ಹೋಗ್ತಾ ಹೋಗ್ತಾ ಹೋಗ್ತಾ. ಇನ್ನೊಂದು, ನಿಮ್ಮ ಮಗು 2nd 3rd 4th 5th ಅಲ್ಲಿ ಇದ್ರು ಓದಕ್ ಬರ್ತಿಲ್ಲ ಅಂದ್ರೆ ಅವನು ಕ್ಲಾಸ್ ಅಲ್ಲಿ ಅಷ್ಟೇನು ಹ್ಯಾಪಿ ಆಗಿರಲ್ಲ, ಭಯ ಬಿತ್ಕೊಂಡಿರ್ತಾನೆ. ನೀವು ಆದಷ್ಟು ಬೇಗ ಮಕ್ಕಳಿಗೆ ಅಕಸ್ಮಾತ್ ಓದಕ್ ಬರ್ತಿಲ್ಲ ಅಂದ್ರೆ, ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಓದಕ್ ಬರ್ತಿಲ್ಲ ಅಂದ್ರೆ, ನೀವು ಫಸ್ಟ್ ಅದನ್ನ ಸಾಲ್ವ್ ಮಾಡ್ಬೇಕು ಆಸ್ ಎ ಪೇರೆಂಟ್. ಮಗು ಮಾರ್ಕ್ಸ್ ಬರುತ್ತೋ ಬರಲ್ವೋ ಅದೆಲ್ಲ ಸೆಕೆಂಡ್ರಿ. ಮಾರ್ಕ್ಸ್ ಎಲ್ಲೂ ಯೂಸ್ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ PUCದು 10th ಯೂಸ್ ಆಗಬಹುದು. ಬಟ್ ಫಸ್ಟ್ ಸೆಕೆಂಡ್ ಅಲ್ಲಿ ಮಾರ್ಕ್ಸ್ ಹಿಂದೆ ಹೋಗ್ಬೇಡಿ. ಮಗು ಓದಕ್ ಬರ್ತಾ ಇದೆಯೋ ಬರ್ತಾ ಇಲ್ವೋ ಅದ್ ನೋಡಿ. ಒಂದು ಟೆಕ್ಸ್ಟ್ ಬುಕ್ ಕೊಟ್ರೆ, ಒಂದು ಪೊಯಮ್ ಕೊಟ್ರೆ, ಒಂದು ಲೆಸನ್ ಕೊಟ್ರೆ ಆ ಮಗು ಓದಕ್ ಬರ್ಬೇಕು, ಬರೆಯಕ್ ಬರ್ಬೇಕು.